ಸಿದ್ದರಾಮಯ್ಯರ 5 ಗ್ಯಾರಂಟಿ ಮತ್ತು ಕೇಂದ್ರದಲ್ಲಿಯ ರಾಹುಲ್ ಗಾಂಧಿಯವರ 25 ಗ್ಯಾರಂಟಿಗಳು 5 ನ್ಯಾಯಗಳು ಕಾರಣೀಭೂತ ಆಗ್ತಾವೆ ಅನ್ನುವಂಥದ್ದು ಭಾಳಷ್ಟು ವಿಶ್ಲೇಷಕರ ಅಭಿಪ್ರಾಯ. ಇದು ಕರ್ನಾಟಕ ಸ್ಥಿತಿ ಏನಾಗ್ತಂದ್ರು ನಾವು ಎದುರಾಗಿ. ಇನ್ನು ದೇಶದ ಮಟ್ಟದಲ್ಲಿ ನೋಡಿದಾಗ ಇವತ್ತಂತೆ ವಿಶೇಷವಾಗಿ ನಮ್ಮ ಅಮಿತ್ ಶಾ ಅವ್ರ ಪರೀಕ್ಷಾ ಕಾಲ, ಅದೇ ಕಾಲಕ್ಕೆ ದಿಗ್ವಿಜಯ್ ಸಿಂಗ್ ಅವರು ಕಾಂಗ್ರೆಸ್ನಿಂದ ಅವ್ರದ್ದು ಪರೀಕ್ಷಾ ಕಾಲದ. ಈ ಮಧ್ಯಪ್ರದೇಶದಲ್ಲೇ ಡಿಂಪಲ್ ಯಾದವ್ ಅವ್ರದ್ದು ಅದ SP ಇಂದ ಕ್ಷೇತ್ರ ಮೈನ್ಪುರಿ ಉತ್ತರ ಪ್ರದೇಶದಲ್ಲೇ. ಅದೇ ಕಾಲಕ್ಕೆ ಶಿವರಾಜ್ ಸಿಂಗ್ ಚೌಹಾಣ್ ಪರೀಕ್ಷಾ ಕಾಲದ. ಮುಂದೆ ಅದರ ನಂತರ ಸುಪ್ರಿಯಾ ಸುಳೆ ಶರದ್ ಪವಾರ್ ಅವ್ರ ಮಗಳು. ಮುಂದೆ ಜ್ಯೋತಿರಾದಿತ್ಯ ಸಿಂಧ್ಯಾ ಅವ್ರ ಸಹಿತ ಪರೀಕ್ಷಾ ಕಾಲಗಳಿದೆ. ದೊಡ್ಡ ದೊಡ್ಡ ಈ ಕುಳಗಳಿದ್ದಾರೆ. ಇವೆಲ್ಲ ಇವತ್ತು 93 ಕ್ಷೇತ್ರಗಳಲ್ಲಿ, ರಾಷ್ಟ್ರ ಮಟ್ಟದಲ್ಲಿ 93 ಕ್ಷೇತ್ರಗಳಲ್ಲೇ ಇವತ್ತು ಇವರಿಗೆಲ್ಲ ಪರೀಕ್ಷೆ ಆಗ್ತಾಯಿದೆ. ಟೋಟಲ್ ನಮ್ಮ 14 ಹಿಡ್ಕೊಂಡು 93 ಕ್ಷೇತ್ರಗಳಲ್ಲೇ ಇವರೆಲ್ಲರ ಪರೀಕ್ಷೆ ಇವತ್ತು ನಡೆದದ. ಈ ಸಂದರ್ಭದಲ್ಲೇ ಒಂದಿಷ್ಟು ನ್ಯೂಸ್ಗಳು ಏನು ಬರ್ತಾ ಇದ್ದಾವಪ್ಪ ಅಂತಂದ್ರೆ, ಈ 3ನೇ ಹಂತ ಮುಗಿದ್ರೊಳಗಾಗಿನ ಯಾಕೋ ಏನೋ BJP ಒಂದಿಷ್ಟು ಸೋತಂಗೆ ತನ್ನ ಮೊದಲಿನ ಒಂದು ಉತ್ಸಾಹ ಕುಗ್ಗಿಸ್ಕೊಂಡಂಗೆ ಕಾಣ್ತಾ ಇದೆ. ಅದ್ರ ಜೊತೆಗೆ ಜನರ ಅಭಿಪ್ರಾಯಗಳು, ಜನರ ಇವ್ರ ವಿರೋಧದ ಮಾತುಗಳು ಭಾಳಷ್ಟು ಕೇಳಿ ಬರ್ತಾ ಇದ್ದಾವೆ. ಇದರಿಂದಾಗಿ 400 ದೂರ ಉಳಿತು, ಈಗ 200ಕ್ಕೆ ಬಂದದ. 200 ಸಹಿತ ಉಳಿತದ್ದು ಇಲ್ಲೋ ಅನ್ನುವಂಥ ಒಂದು ಪ್ರಶ್ನೆ. ಮತ್ತು ಉತ್ತರಕ್ಕೆ ಹೋದಂಗೆ ಇನ್ನೂ ಜನ ಅಲ್ಲಿಯ ಮೊದಲನೇದಾಗಿ ನಿಮಗೆ ಹೇಳುವಂಥದ್ದು ಏನಪ್ಪ, ನಿರುದ್ಯೋಗ ಮಾತ್ರ ಈ ಸಲ ದೊಡ್ಡ ಮುದ್ದ ಇದೆ. ಇವ್ರು ಬೇಕಾದ್ದು ಹೇಳಿ, ಬೇಕಾದನ್ನು ಮಾತಾಡಲಿ, ಏನು ಬೇಕಾದ ಇವರು ಬಣ್ಣದ ಮಾತುಗಳ ಪ್ರಕಟಣೆಗಳನ್ನು ಕೊಡಲಿ, ಅಡ್ವರ್ಟೈಸ್ಮೆಂಟ್ಗಳನ್ನು ಮಾಡಲಿ. BJPಯವರು ಜನ ನಂಬಿಸ್ತೊಳಗಿಲ್ಲ. ಯಾಕಂದರೆ ಏನು ಕೊಟ್ಟಿದ್ರು ಮೊದಲನೇದಾಗೆ ನಾವು ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದರು. ಅದು ಯಾವುದೂ ಆಗಿಲ್ಲ. ಅಂದಾಗ ಇವತ್ತು ಜನರಿಗೆ ಏನು ಹೇಳಬೇಕು ಅಂತ ಹೇಳಾರ್ದ ಯಾವುದೋ ಮಾತುಗಳನ್ನು ಮಾತಾಡ್ತಾ ಇದ್ದಾರೆ. ಎಲ್ಲೋ ಗುಡಿ ಕಟ್ಟಿದ್ದು ಅಂತ ಹೇಳ್ತಾರೆ, ಮತ್ತೊಂದು ಹೇಳ್ತಾರೆ, ಹಿಂದೂ ಮುಸ್ಲಿಂ ಮಾಡ್ತಾರೆ, ಪಾಕಿಸ್ತಾನ ಖುಷಿ ಪಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಇವೆಲ್ಲ ಯಾಕೆ ಬರ್ತಾ ಇದ್ದಾವಂದ್ರೆ ಸೋಲು ಭಯ ಹುಟ್ಟೆ. ಇನ್ನು ನಾವು ಸೋಲ್ತೀವಿ ಏನೋ ಅನ್ನೋದು ಭಯ ಈಗ ಶುರು ಆಗಿಬಿಟ್ಟದೆ. ಈ 3ನೇ ಹಂತ ಮುಗಿದ್ರೊಳಗಾಗಿನ ಇನ್ನೂ 4 ಹಂತಗಳಿದ್ದಾವೆ. 4, 5, 6, 7. 7ನೇ ಹಂತಕ್ಕೆ ಮುಗಿತದೆ. ಜೂನ್ 4ಕ್ಕೆ ರಿಸಲ್ಟ್ ಬರ್ತದೆ. ಈಗಾಗಲೇ ಅರ್ಧ ಸೋಲ್ತೀವೇನಪ್ಪ, ನಾವು ನಮ್ಮ ಕೈ ಬಿಟ್ಟು ಹೋಗ್ತಾ ಇದ್ದೀವೇನೋ ಅನ್ನುವಂಥ ಭಾವ ಬರ್ತಾ ಇದೆ. ಇದ್ರ ಕಾರಣ ಅವರ ಪ್ರಕಟಣೆ ಮಾಡಿದ್ದು ಅತಿ ಹೆಚ್ಚು ಮನ್ ಕಿ ಬಾತ್ ಪ್ರತಿ ತಿಂಗಳು ಮಾತಾಡಿ ಮಾತಿನ ಮೌಲ್ಯವನ್ನು ಕಡಿಮೆ ಬಿಟ್ಟರು ಅಂತ ನಮ್ಮ ಸರ್ವಜ್ಞ ನೆನಪಾಗ್ತಾ ಇದ್ದಾರೆ. ಏನಪ್ಪ ಅಂದ್ರೆ, ಮಾತು ನಿಮ್ಮನಾಗಿ ನೋಡಿವಿ, ಮಾತು ನಿಮ್ಮ ಹಾಗೆ ಕಲಿವಿ, ಮಾತು ನಿಮ್ಮ ಸರ್ವ ಸಂಪತ್ತು ಅನ್ನುವಂಥ ಮಾತು. ಇದೇ ಕಾಲಕ್ಕೆ ಇನ್ನೊಂದು ಮಾತು ಬರ್ತದೆ. ಏನಪ್ಪ ಅಂತಂದ್ರೆ, ನಮ್ಮ ಸರ್ವಜ್ಞವ್ರು ಹೇಳ್ತಾ ಇರ್ತಾರೆ ಮೇಲೆ, ಆಡದೆ ಮಾಡುವನು ರೂಢಿಯೊಳಗುತ್ತವನು. ನಿಜವಾಗಿಯೂ ತಾ ಮಾಡಬೇಕಾಗಿದ್ದನ್ನು ಮಾಡಿದರೆ ಇಷ್ಟು ಮಾತಾಡೋ ಅವಶ್ಯಕತೆ ಬರ್ತಿರಲಿಲ್ಲ. ಪ್ರತಿಗಳು ಮಾತಾಡೋದು, ದಿನ ಮಾತಾಡೋದು, ಬರೀ ಚುನಾವಣೆಯಲ್ಲಿ ಮಾತಾಡೋದು ಮಾತು ಬಿಟ್ಟು ಮತ್ತೊಂದು ಇಲ್ಲ ಅನ್ನುವಂಥ ಮಾತನ್ನು ಈ ಮಾತಾಡಿ ಇವತ್ತು ಮಾತಿನ ಶಕ್ತಿಯನ್ನು ನಮ್ಮ ಮೋದಿಯವರು ಕಳ್ಕೊಂಡ್ಬಿಟ್ಟಿದ್ದಾರಂತ. ಆಡದೆ ಮಾಡುವನು ರೂಢಿಯೊಳಗುತ್ತವನು, ತಾನಾಡಿಕೊಂಡು ಮಾಡಿದವನು ಮಧ್ಯಮನು. ತಾ ಮಾತಾಡಿ ಮಾಡೋ ಮಧ್ಯಮ. ಇನ್ನು ಮೂರನೇದೊಂದು ಕೆಟಗರಿ ಬರ್ತದೆ, ತಾನಾಡಿಕೊಂಡು ಮಾಡದವನು ಅಧಮನು ಕಾಣೋ ಸರ್ವಜ್ಞ ಅಂತ. ತಾ ಮಾತಾಡಿ ಏನೂ ಕೆಲಸ ಮಾಡದ ಹೋಗಿದ್ದು ಇನ್ನಷ್ಟು ಕನಿಷ್ಠ ಆಗಿಬಿಡ್ತು. ಹೀಗಾಗಿ ಇವತ್ತು ಮೋದಿಯವರ ಮಾತಿಗೆ ಜನ ಕಿವಿ ಕೊಡೋದನ್ನು ಕಡಿಮೆ ಮಾಡಿದ್ದಾರೆ. ಅವರು ಅನೇಕ ಫಂಕ್ಷನ್ಗಳಲ್ಲೇ ಜನ ಖಾಲಿ ಆಗ್ತದೆ ಇವತ್ತು. ಅದೇ 2014 ಮತ್ತು 2019ರಲ್ಲೇ ಮೋದಿ ಬರ್ತಾರಂದ್ರೆ ಸಾಕ ಜನ ಹಂಗೆ ಹುಚ್ಚತ್ತು ಬರ್ತಾಯಿತ್ತು. ಇವತ್ತು ನಾವು ದುಡ್ಡು ಕೊಡ್ತೀವಿ, ಗಾಡಿ ಮಾಡ್ತೀವಿ, ನಿಮಗೆಲ್ಲ ಮಾಡ್ತೀವಿ ಬರ್ರಪ್ಪ ಅಂದ್ರೆ ಜನ ಅನೇಕ ಕಡೆಗಳು ಕಾಣ್ತಾ ಇಲ್ಲ. ಅನೇಕ ರ್ಯಾಲಿಗಳ ಜನನ ಗಾಯವಾಗಿದ್ದನ್ನು ನಾವು ನೋಡ್ತಾ ಇದ್ದೀವಿ. ಆದರೆ ನಮ್ಮ ಗೋಧಿ